ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರಗಳು. ಈ ದಿನದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. 5ನೇ ತರಗತಿಯ ಪ್ರಥಮ ಭಾಷೆ ಸಿರಿಕನ್ನಡ, ಇದರಲ್ಲಿ ಪಾಠ 4 ಸುಳ್ಳು ಹೇಳಬಾರದು. ಈ ಪಾಠದ 2ನೇ ಭಾಗ. ಹಿಂದಿನ ತರಗತಿಯಲ್ಲಿ 1ನೇ ಭಾಗವನ್ನು ತಿಳ್ಕೊಂಡಿದ್ದೀವಿ ಮಕ್ಕಳ. ಈಗ 2ನೇ ಭಾಗವನ್ನು ತಿಳ್ಕೊಳ್ಳೋಣ. ಈಗ ಮಕ್ಕಳ, ನಾವು ಇಂದಿನ ತರಗತಿಯಲ್ಲಿ ಕಲಿತಂಥ ವಿಷಯಗಳ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇದು, ಅಮ್ಮ ಉಪವಾಸ ಮುಂದುವರಿಸಲು ಕಾರಣವೇನು? ಅಮ್ಮ ಅಂದರೆ ಯಾರಳಿ? ಪುತಲಿಬಾಯಿಯವರು. ಪುತಲಿಬಾಯಿಯವರು ಉಪವಾಸ ಮಾಡ್ತಾ ಇದ್ರಲ್ವಾ, ಅದನ್ನು ಮುಂದುವರಿಸೋದಕ್ಕೆ ಏನು ಕಾರಣ? ಕಪ್ಪಾದ ಮೋಡಗಳು ಸೂರ್ಯನನ್ನು ಮರೆ ಮಾಡಿದ್ದರಿಂದ ಸೂರ್ಯ ಕಾಣದೆ ಅಮ್ಮ ಉಪವಾಸ ಮುಂದುವರಿಸಿದರು. ಅಂದರೆ ಕಪ್ಪಾದ ಮೋಡಗಳು ಸೂರ್ಯನನ್ನು ಮುಚ್ಕೊಂಡಿದ್ವಲ್ಲ, ಆ ದಿನಗಳಲ್ಲಿ ಸೂರ್ಯ ಕಾಣಿಸ್ತಾ ಇರಲಿಲ್ಲ, ಆವಾಗ ಅವರ ಉಪವಾಸ ಮುಂದುವರಿತಾ ಇತ್ತು. 2ನೇ ಪ್ರಶ್ನೆ, ಮೋನು ಪಾಪು ಏನೆಂದು ಆಸೆ ಪಡುತ್ತಿದ್ದನು? ಮೋನು ಪಾಪು ಏನಂತ ಆಸೆ ಪಡ್ತಾ ಇದ್ರು? ಉತ್ತರ, ವ್ರತದ ದಿನಗಳಲ್ಲಿ ಅಮ್ಮ ಬೇಗನೆ ಊಟ ಮಾಡಬೇಕೆಂದು ಮೋನು ಪಾಪು ಆಸೆ ಪಡುತ್ತಿದ್ದನು. ವ್ರತಗಳನ್ನ ಮಾಡ್ತಾ ಇದ್ದಲ್ವ, ಚಾತುರ್ಮಾಸ ವ್ರತವನ್ನು, ಆ ದಿನಗಳಲ್ಲಿ ಅಮ್ಮ ಬೇಗ ಊಟ ಮಾಡಬೇಕು ಅಂತಲೇ ಮೋನು ಪಾಪು ಆಸೆ ಪಡ್ತಾ ಇದ್ರು. ಮಕ್ಕಳ, ಇಲ್ಲಿ ಕೆಲವೊಂದು 4 ವಾಕ್ಯಗಳನ್ನ ಕೊಟ್ಟಿದ್ದೀನಿ. ಈ ವಾಕ್ಯಗಳನ್ನು ಅನುಕ್ರಮವಾಗಿ ಜೋಡಿಸ್ಬೇಕು. ಕ್ರಮವಾಗಿ ಇಲ್ಲ, ಇದು ಪಾಠದ ಇದ್ದಂಥ ಕ್ರಮಬದ್ಧವಾಗಿ ಇದು ಇಲ್ಲ. ಹಾಗಾಗಿ ನೀವು ಇದನ್ನು ಕ್ರಮಬದ್ಧವಾಗಿ ಜೋಡಿಸ್ಬೇಕು. ಇದನ್ನು ನೀವು ಬರ್ಕೊಂಡು ಜೋಡಿಸ್ಬೇಕು ಮಕ್ಕಳ. ಇದನ್ನು ಬರ್ಕೊಳ್ಳಿ. ಬರ್ಕೊಂಡಿದ್ದಾಯ್ತಲ್ಲ ಮಕ್ಕಳ? ಈಗ ಮೋನು ಪಾಪುವಿನ ಹುಟ್ಟಿದ ದಿನ. 2ನೇದು, ವೈದ್ಯರು ತಾಯಿಗೆ ಕಷಾಯ ಕುಡಿಸಿದರು. 3, ಗಾಂಧೀಜಿಯವರನ್ನು ಮಗುವಾಗಿದ್ದಾಗ ಮೋನು ಪಾಪು ಎಂದು ಕರೆಯುತ್ತಿದ್ದರು. 4, ತಾಯಿ ಆರೋಗ್ಯದ ಬಗ್ಗೆ ಲಲಿತಾಳೊಂದಿಗೆ ಚರ್ಚೆ. ಈಗ ನಿಮಗೆ ಇದರಲ್ಲಿ ಯಾವ ವಾಕ್ಯ ಮೊದಲು ಬರುತ್ತೆ, ಯಾವುದು 2ನೇದು ಬರುತ್ತೆ, ಯಾವ ವಾಕ್ಯ 3ನೇದು ಬರುತ್ತೆ, ಯಾವ ವಾಕ್ಯ 4ರಲ್ಲಿ ಬರುತ್ತೆ ಅಂತ ನೀವು ಸರಿಯಾಗಿ ಜೋಡಿಸ್ಬೇಕಾಗತ್ತೆ. ಜೋಡಿಸಿ ಆಯ್ತಲ್ಲ ಮಕ್ಕಳ? ಉತ್ತರವನ್ನು ನೋಡೋಣ. ಉತ್ತರ, ಗಾಂಧೀಜಿಯವರನ್ನು ಮಗುವಾಗಿದ್ದಾಗ ಮೋನು ಪಾಪು ಎಂದು ಕರೆಯುತ್ತಿದ್ದರು. ಈ 4 ವಾಕ್ಯಗಳಲ್ಲಿ ಮೊದಲನೇ ವಾಕ್ಯ ಇದಾಗಿರುತ್ತೆ. 2ನೇದು, ಮೋನು ಪಾಪುವಿನ ಹುಟ್ಟಿದ ದಿನ. ಮೋನು ಪಾಪುವಿನ ಹುಟ್ಟಿದ ದಿನ 2ನೇ ವಾಕ್ಯ. 3ನೇದು, ವೈದ್ಯರು ತಾಯಿಗೆ ಕಷಾಯ ಕುಡಿಸಿದ್ದರು. ತಾಯಿ ಆರೋಗ್ಯ ಸರಿ ಇಲ್ಲದ್ರಿಂದ ತಾಯಿಗೆ ಕಷಾಯವನ್ನು ಕುಡಿಸಿದ್ರು. 4ನೇದು, ತಾಯಿಯ ಆರೋಗ್ಯದ ಬಗ್ಗೆ ಲಲಿತಾಳೊಂದಿಗೆ ಚರ್ಚೆ. ತಾಯಿಯ ಆರೋಗ್ಯ ಬಗ್ಗೆ ಲಲಿತಾಳೊಂದಿಗೆ ಚರ್ಚೆ. ಬಿಟ್ಟ ಸ್ಥಳ ತುಂಬಿರಿ. ಮೋನು ಪಾಪುವಿನ ತಾಯಿಯ ಹೆಸರು ಡ್ಯಾಶ್. 2ನೇದು, ಅಮ್ಮ ಡ್ಯಾಶ್ನನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸುತ್ತಿದ್ದಳು. ಪುತಲಿಬಾಯಿ. ಮೋನು ಪಾಪುವಿನ ತಾಯಿಯ ಹೆಸರು ಪುತಲಿಬಾಯಿ. ಅಮ್ಮ ಡ್ಯಾಶ್ನನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸುತ್ತಿದ್ದಳು. ಯಾರನ್ನ ಹೇಳಿ ನಮಸ್ಕರಿಸ್ತಿದ್ದೋ? ಯಾರನ್ನ ನೋಡಿ ಭಕ್ತಿಯಿಂದ ನಮಸ್ಕರಿಸ್ತಿದ್ಲು? ಸೂರ್ಯ. ಅಮ್ಮ ಸೂರ್ಯನನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸುತ್ತಿದ್ದಳು. ಈಗ ಹಿಂದಿನ ಪಾಠದ ಪುನರ್ಮನನ, ಅಂದರೆ ಹಿಂದಿನ ತರಗತಿಯಲ್ಲಿ ಏನಾಯಿತು ಅಂತ ಒಂದು ಸಣ್ಣ ಪಕ್ಷಿ ನೋಟವನ್ನು ನೋಡೋಣ ಮಕ್ಕಳ. ತಾಯಿಯ ಆರೋಗ್ಯ ಸರಿ ಇರಲಿಲ್ಲ ಅಲ್ಲ, ವೈದ್ಯರು ಬಂದು ಅವ್ರಿಗೆ ಕಷಾಯವನ್ನು ಕೊಟ್ಟು ಹೋಗಿದ್ರು. ಅವರು ಹೇಳಿದರು, ನೀವು ಸ್ವಲ್ಪ ಆದರೂ ಊಟ ಮಾಡಬೇಕು ಅಂತ ಹೇಳಿದರು. ನಮ್ಮ ಮೋನು ಪಾಪುವಿನ ತಾಯಿ ಆರೋಗ್ಯ ಸರಿ ಇರಲಿಲ್ಲ. ಚಾತುರ್ಮಾಸ ವ್ರತದಲ್ಲಿ ಇದ್ದಂಥ ತಾಯಿ ಆರೋಗ್ಯ ಸರಿ ಇರಲಿಲ್ಲ. ಅವರು ಏನೇ ಹೇಳಿದ್ರು ಕೂಡ ವ್ರತದ ನಿಯಮದಂತೆ ಸೂರ್ಯೋದಯದ ನಂತರ ಸೂರ್ಯನನ್ನು ನೋಡಿ ಸೂರ್ಯನಿಗೆ ನಮಸ್ಕರಿಸಿ ಊಟ ಮಾಡಬೇಕಿತ್ತು. ಆ ಸಮಯದಲ್ಲಿ ಅವ್ರಿಗೆ ಜ್ವರ ಬಂದಿತ್ತು. ಮೋನು ಪಾಪುವಿನ ಹುಟ್ಟಿದ ಹಬ್ಬ ಕೂಡ ಇತ್ತು. ಆದರೂ ಕೂಡ ಯಾವ ಸಂತೋಷವೂ ಕೂಡ ಅವ್ರ ಮನೆಯಲ್ಲಿ ಇರಲಿಲ್ಲ. ಕಾರಣ ತಾಯಿಯ ಆರೋಗ್ಯ ಸರಿ ಇರಲಿಲ್ಲ. ತಾಯಿಯ ಆರೋಗ್ಯ ಸರಿ ಇಲ್ಲದೆ ಇರೋವಂಥ ಕಾರಣ ವೈದ್ಯರು ಮೋನು ಪಾಪುವಿನ ತಾಯಿ ಅಂದರೆ ನಮ್ಮ ಪುತಲಿಬಾಯಿಯವರಿಗೆ ಕಷಾಯವನ್ನು ಕುಡಿಸ್ಬಿಟ್ಟು ನೀವು ಸ್ವಲ್ಪನಾದರೂ ಊಟ ಮಾಡಲೇಬೇಕು ಅಂತ ಹೇಳಿದರು. ವೈದ್ಯರು ಪುತಲಿಬಾಯಿಯವರಿಗೆ ಹೇಳಿದರು, ನೀವು ಊಟ ಮಾಡಬೇಕು ಸ್ವಲ್ಪನಾದರೂ ಅಂತ. ಈ ಮಾತನ್ನು ನಮ್ಮ ಮೋನು ಪಾಪು ಕೇಳಿಸ್ಕೊಂಡಿದ್ರು. ವೈದ್ಯರು ಹೇಳಿದ್ರಲ್ಲ ತನ್ನ ತಾಯಿಗೆ, ನೀವು ಸ್ವಲ್ಪ ಆದರೂ ಊಟ ಮಾಡಬೇಕು, ನಿಮ್ಮ ವ್ರತದ ನಿಯಮವನ್ನು ಸ್ವಲ್ಪ ಬಿಡಬೇಕು ಅಂತ ಹೇಳಿರ್ತಾರೆ. ಆದರೆ ಯಾರು ಏನು ಹೇಳಿದ್ರು,
ಇವರು ಕೇಳೋ ಅಂಥವ್ರಲ್ಲ ಅಂತ ಮೋನು ಪಾಪುಗೆ ಗೊತ್ತಿತ್ತು. ಆದರೆ ದೋ ಎಂದು ಮಳೆ ಸುರಿಯುತ್ತಿದ್ದರಿಂದ ಸೂರ್ಯ ಕಾಣಿಸುವುದು ಸಾಧ್ಯನೇ ಇರಲಿಲ್ಲ. ಅವರು ಸೂರ್ಯನನ್ನು ನೋಡದೆ ಅವ್ರು ಊಟ ಮಾಡ್ತಾ ಇರಲಿಲ್ಲ. ಆ ವಿಷಯಕ್ಕೆ ಬೇಸರಗೊಂಡ ಮೋನು ಪಾಪು ತನ್ನ ಅಕ್ಕ ಲಲಿತಾಳ ಬಳಿ ಚರ್ಚೆ ಮಾಡಿದ್ರು. ಏನಂತ ಒಂದು ಉಪಾಯ ಮಾಡಿದ್ರು. ಏನು ಉಪಾಯ ಮಾಡಿದ್ರು ಅಂತ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳಿದ್ವಿ. ಅರೆ ದೋ ಅಂತ ಮಳೆ ಸುರಿತಿದ್ದರಿಂದ ಏನಾಯಿತು, ವೈದ್ಯರು ಹೇಳಿರೋವಂಥ ವಿಷಯನ ತನ್ನ ಅಕ್ಕನ ಹತ್ರ ಬಂದು ಚರ್ಚೆ ಮಾಡಿ ಇಬ್ಬರು ಸೇರಿ ಒಂದು ಉಪಾಯವನ್ನು ಮಾಡಿದ್ರು. ಈ ಏನು ಉಪಾಯ ಮಾಡಿದ್ರು, ಆ ಉಪಾಯದಿಂದ ತಾಯಿ ಪುತಲಿಬಾಯಿಯವರು ಊಟ ಮಾಡಿದ್ರ, ಮುಂದೆ ಏನಾಯಿತು ಅನ್ನೋದನ್ನು ನಾವೀಗ ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ಮಕ್ಕಳ. ಪಾಠದ ಮುಂದುವರೆದ ಭಾಗ. ಪಾಠವನ್ನು ನಾನು ಪಠ್ಯದಲ್ಲಿರುವಂಥ ನಿಮ್ಮ ಪುಸ್ತಕದಲ್ಲಿರುವಂಥ ಪಾಠವನ್ನು ನೀವು ನೋಡ್ಕೊಳ್ಳಿ ಮಕ್ಕಳ. ನಾನು ಪಾಠವನ್ನು ಓದ್ತೀನಿ. ಮೋನು ಪಾಪುವಿಗೆ ಗೊತ್ತಿತ್ತು, ಯಾರು ಏನು ಹೇಳಿದರೂ ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನನ್ನು ಕಣ್ಣಾರೆ ಕಾಣದೆ ಅಮ್ಮ ಊಟ ಮಾಡಲು ಒಪ್ಪುವುದಿಲ್ಲ ಎಂದು. ಆದರೆ ಸೂರ್ಯ ಉದಯಿಸುವುದನ್ನು ಕಾಣಲು ಧೋ ಎಂದು ಸುರಿಯುತ್ತಿರುವ ಮಳೆ ನಿಂತು ಕಪ್ಪು ಮೋಡಗಳು ಕರಗಬೇಕು, ಆಕಾಶ ತಿಳಿಯಾಗಿ ಕಾಣಿಸಬೇಕು. ಆದರೆ ಮೋಡಗಳು ಕರಗುವ ಸೂಚನೆಗಳು ಕಾಣಿಸುತ್ತಿರಲಿಲ್ಲ. ಬೇಸರಗೊಂಡ ಮೋನು ಪಾಪು ಈ ವಿಷಯವನ್ನು ಅವನ ಅಕ್ಕ ಲಲಿತಾಳ ಹತ್ತಿರ ಚರ್ಚೆ ಮಾಡಿದನು. ಅಮ್ಮ ಊಟ ಮಾಡುವಂತೆ ಅವರಿಬ್ಬರೂ ಒಂದು ಉಪಾಯ ಮಾಡಿದರು. ಇಬ್ಬರು ಅಂಗಳಕ್ಕೆ ಹೋದರು. ಮೋಡಗಳ ಮರೆಯಲ್ಲಿ ಸೂರ್ಯನು ಕಾಣುವುದು ಹೋಗಲಿ, ಸೂರ್ಯನ ಕಿರಣಗಳೂ ಕಾಣಿಸುತ್ತಿರಲಿಲ್ಲ. ಆದರೆ ಮೊದಲೇ ನಿರ್ಧರಿಸಿದಂತೆ ಮನೆಯ ಜಗಲಿಯಲ್ಲಿ ನಿಂತು ಒಳಮನೆಯಲ್ಲಿ ಇರುವ ಅಮ್ಮನಿಗೆ ಕೇಳಿಸುವಂತೆ, ಹೋಯ್ ಸೂರ್ಯ ಉದಯಿಸಿದ, ಸೂರ್ಯ ಕಾಣಿಸಿದ ಎಂದು ಸುಳ್ಳೇ ಕಿರುಚಿದರು. ಹಾಗೆಯೇ ಗಟ್ಟಿಯಾಗಿ ಹೇಳುತ್ತಾ ಒಳಗೆ ಓಡಿ ಹೋಗಿ ಅಮ್ಮನ ಎದುರು ನಿಂತು ಬಿಟ್ಟರು. ಅಮ್ಮನಿಗೆ ತನ್ನ ಮಕ್ಕಳು ಸುಳ್ಳು ಹೇಳುತ್ತಿದ್ದಾರೆ ಎಂದು ಗೊತ್ತಾಗಿಬಿಟ್ಟಿತು. ಕಪ್ಪು ಬಣ್ಣದ ದಟ್ಟ ಮೋಡಗಳು ಕವಿದಿರುವ ಮುಂಜಾನೆಯಲ್ಲಿ ಉದಯಿಸುತ್ತಿರುವ ಸೂರ್ಯನನ್ನು ಕಾಣಲು ಸಾಧ್ಯವಿಲ್ಲ ಎಂಬುದು ಅವಳಿಗೆ ಗೊತ್ತಿತ್ತು. ತನ್ನ ಮಕ್ಕಳು ಸುಳ್ಳು ಹೇಳುತ್ತಿರುವುದನ್ನು ಕೇಳಿ ತುಂಬ ದುಃಖವಾಯಿತು. ಇಲ್ಲಿವರೆಗೂ ಪಾಠವನ್ನು ನಿಲ್ಲಿಸೋಣ ಮಕ್ಕಳ. ಮುಂದಿನ ಪಾಠವನ್ನು ನೀವು ಮನೆಯಲ್ಲಿ ಅಭ್ಯಾಸ ಮಾಡ್ಕೊಳ್ಳಿ. ಈಗ ಪಾಠದ ಸಾರಾಂಶವನ್ನು ತಿಳ್ಕೊಳ್ಳೋಣ. ಇಬ್ಬರು ಅಂಗಳಕ್ಕೆ ಬಂದರು. ಯಾವಾಗ ಬಂದರು ಹೇಳಿ? ಇಬ್ಬರು ಚರ್ಚೆ ಮಾಡಿ ಒಂದು ಉಪಾಯ ಮಾಡಿದ್ರಲ್ವಾ. ಮೋನು ಪಾಪು ಮತ್ತು ಲಲಿತಾ ಇಬ್ಬರು ಚರ್ಚೆ ಮಾಡಿ ಅಮ್ಮ ಊಟ ಮಾಡೋವಾಗ ಏನಾದರೂ ಒಂದು ಉಪಾಯ ಮಾಡೋಣ ಅಂತ ಇಬ್ಬರು ಉಪಾಯ ಮಾಡಿ ಏನು ಮಾಡಿದ್ರು, ಅಂಗಳಕ್ಕೆ ಬಂದರು. ಮನೆಯ ಹೊರಗೆ ಇರೋಂಥ ಭಾಗಕ್ಕೆ ಬಂದು ನೋಡಿದ್ರು, ಸೂರ್ಯನನ್ನು ಕಾಣೋದಿರಲಿ, ಸೂರ್ಯನ ಕಿರಣ ಕೂಡ ಕಾಣಿಸ್ತಿರ್ಲಿಲ್ಲ. ಅಂದರೆ ಅಂಗಳಕ್ಕೆ ಬಂದು ಮನೆಯಿಂದ ಈಚೆ ಬಂದು ನೋಡಿದ್ರು. ಇಬ್ಬರು ಉಪಾಯ ಮಾಡಿಕೊಂಡು ಅಮ್ಮನಿಗೆ ಏನಾದರೂ ಮಾಡಿ ಇವತ್ತು ಊಟ ಮಾಡಿಸೋಣ ಅಂತ ಹೊರಗಡೆಗೆ ಬಂದು ನೋಡ್ತಾರೆ. ಅಂಗಳದಲ್ಲೆಲ್ಲ ನೋಡ್ತಾರೆ. ನೋಡಿದಾಗ ಆಕಾಶವನ್ನು ನೋಡಿದಾಗ ಸೂರ್ಯ ಕಾಣೋದಿರಲಿ, ಸೂರ್ಯನ ಒಂದು ಕಿರಣ ಕೂಡ ಕಾಣಿಸ್ತಾ ಇಲ್ಲ. ಅಂದರೆ ಅಷ್ಟು ಕಪ್ಪಾದ ಮೋಡಗಳೇನಾಗಿದೆ, ಇಡೀ ಆಕಾಶವನ್ನು ಮುಚ್ಕೊಂಡ್ಬಿಟ್ಟಿದೆ. ಹಾಗಾಗಿ ಸೂರ್ಯನ ಕಿರಣಗಳು ಕೂಡ ಕಾಣಿಸ್ತಾ ಇರಲಿಲ್ಲ. ಸೂರ್ಯ ಕಾಣಿಸ್ತಾ ಇಲ್ಲ. ಆದರೂ ಏನು ಮಾಡೋರು ಇವರಿಬ್ಬರು, ಜಗಲಿ ಮೇಲೆ ನಿಂತ್ಕೊಂಡು, ಮನೆಯ ಮುಂದೆ ಇರುತ್ತಲ್ಲ ಮಕ್ಕಳ ಜಗಲಿ, ಆ ಜಗಲಿ ಮೇಲೆ ನಿಂತ್ಕೊಂಡು ಅಮ್ಮನಿಗೆ ಕೇಳಿಸೋಂತೆ ಕೂಗಲು ಪ್ರಾರಂಭಿಸಿದ್ರು. ಅಮ್ಮನ ಕೇಳಿಸ್ಬೇಕು, ಒಳಗಡೆ ಅಮ್ಮ ಮಲಗಿದ್ದಾರೆ, ಆರೋಗ್ಯ ಸರಿ ಇಲ್ಲ ಅಮ್ಮನಿಗೆ, ಮಲಗಿದ್ದಾರೆ ಅಮ್ಮ, ಅವ್ರಿಗೆ ಕೇಳಿಸ್ಬೇಕು ಅಂತ ಏನು ಮಾಡಿದ್ರು, ಇಬ್ಬರು ಮನೆಯಿಂದ ಹೊರಗಡೆ ಬಂದು ಜಗಲಿ ಮೇಲೆ ನಿಂತ್ಕೊಂಡು ಅಮ್ಮನಿಗೆ ಕೇಳಿಸೋಂತೆ ಕೂಗೋಕ್ಕೆ ಶುರು ಮಾಡಿದ್ರು. ಏನಂತ ಕೂಗಿದ್ರು? ಹೋಯ್ ಸೂರ್ಯ ಉದಯಿಸಿದ, ಸೂರ್ಯ ಕಾಣಿಸಿದ ಎಂದು ಸುಳ್ಳೇ ಕಿರುಚಿದರು. ಹಾಗೆ ಹೇಳುತ್ತಾ ಒಳಗೆ ಓಡಿ ಹೋಗಿ ಅಮ್ಮನ ಎದುರು ನಿಂತು ಬಿಟ್ರು. ಅಂದರೆ ಇವ್ರೇನು ಮಾಡಿದ್ರು, ಮೊದಲೇ ಇದೇ ಉಪಾಯ ಮಾಡಿದ್ದಿದ್ದವರು. ಮನೆಯಿಂದ ಹೊರಗಡೆ ಹೋಗೋಣ, ಸೂರ್ಯನ ನೋಡೋಣ, ಕಾಣಿಸ್ಲಿಲ್ಲ ಅಂದರೆ ಸುಮ್ಮನೆ ಸುಳ್ಳು ಹೇಳ್ಬಿಡೋದು. ಸೂರ್ಯ ಕಾಣಿಸ್ತಾ, ಸೂರ್ಯ ಉದಯಿಸ್ತಾ ಅಂತ ಹೇಳೋಣ ಅಂತ ಇಬ್ಬರು ಉಪಾಯವನ್ನು ಮಾಡ್ಕೊಂಡಿದ್ರಲ್ವ. ಆ ಉಪಾಯದಂತೆ ಏನು ಮಾಡಿದ್ರು, ಇವರಿಬ್ಬರು ಅಂಗಳಕ್ಕೆ ಬಂದರು, ನೋಡಿದ್ರು, ಸೂರ್ಯ ಕಾಣಿಸ್ತಾ ಇಲ್ಲ. ಆದರೂ ಏನು ಮಾಡಿದ್ರು, ಸುಳ್ಳು ಕಿರ್ಚಕ್ಕೆ ಶುರು ಮಾಡಿದ್ರು. ಏನಂತ? ಹೋಯ್ ಸೂರ್ಯ ಉದಯಿಸಿದ, ಸೂರ್ಯ ಕಾಣಿಸಿದ ಅಂತ ಸುಳ್ಳು ಕಿರ್ಚೋದಕ್ಕೆ ಶುರು ಮಾಡಿದ್ರು. ಹಾಗೆ ಹೇಳುತ್ತಾ ಏನು ಮಾಡಿದ್ರು, ಒಳಗೆ ಹೋಗಿ ಅಮ್ಮನ ಎದುರು ನಿಂತರು. ಸುಳ್ಳು ಹೇಳ್ಕೊಂಡು ಅಮ್ಮನ ಮುಂದೆ ನಿಂತರು. ಆಗ ಅಮ್ಮನಿಗೆ ಏನಾಯಿತು, ಅಮ್ಮನಿಗೆ ಗೊತ್ತಿತ್ತು, ದುಃಖ ಆಯಿತು ಅಮ್ಮನಿಗೆ. ಯಾಕೆ ನನ್ನ ಮಕ್ಕಳು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಅಮ್ಮನಿಗೆ ದುಃಖ ಆಯಿತು, ಕೋಪ ಕೂಡ ಬಂತು. ಮುಂಜಾನೆಯಲ್ಲಿ ಕಪ್ಪಾದ ಮೋಡಗಳಂದರೆ ಮಳೆಯ ಕಾಲ ಆಗಿದ್ದರಿಂದ ಕಪ್ಪಾದ ಮೋಡಗಳು ಇಡೀ ಆಕಾಶವನ್ನು ಆವರಿಸ್ಕೊಂಡ್ರಿಂದ ಸೂರ್ಯ ಕಾಣಿಸ್ತಾ ಇರಲಿಲ್ಲ. ಅದು ವಿಷಯ ಅಮ್ಮಂಗೆ ಗೊತ್ತು. ಆದ್ರೂ ತನ್ನ ಮಕ್ಕಳು ಸುಳ್ಳು ಹೇಳ್ತಾ ಇದ್ದಾರಲ್ಲ, ಯಾಕೆ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ ತನ್ನ ಮಕ್ಕಳು ಅಂತ ತಾಯಿಗೆ ದುಃಖ ಆಯಿತು.
ನಮ್ಮನೇಲೂ ಅಪ್ಪ ಅಮ್ಮನಿಗೆ ದುಃಖ ಆಗುತ್ತಲ್ವ ಮಕ್ಕಳ, ನಾವೇನಾದ್ರು ಸುಳ್ಳು ಹೇಳಿದ್ರೆ, ನಾವೇನಾದ್ರು ತಪ್ಪು ಮಾಡಿದ್ರೆ ಅಪ್ಪ ಅಮ್ಮನಿಗೆ ಭಾಳ ಬೇಜಾರಾಗುತ್ತೆ, ಅದರಲ್ಲೂ ಅಮ್ಮನಿಗೆ ಬಹಳ ಬೇಜಾರಾಗುತ್ತೆ. ಆ ರೀತಿ ನಮ್ಮ ಮೋನು ಪಾಪುವಿನ ಅಮ್ಮನಿಗೂ ಕೂಡ ನನ್ನ ಮಕ್ಕಳು ಯಾಕೆ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ, ಯಾಕೆ ಈ ರೀತಿ ತಪ್ಪು ಮಾಡ್ತಾ ಇದ್ದಾರೆ ಅಂತ ಬಹಳ ದುಃಖ ಆಯಿತು. ಅವ್ರು ಏನು ಮಾಡಿದ್ರಪ್ಪ, ಆಮೇಲೆ ನೀವಿಬ್ಬರು ಉದಯಿಸಿದ ಸೂರ್ಯನನ್ನು ಕಂಡದ್ದು ನಿಜವೇ ಅಂತ ಕೇಳಿದ್ರು. ನೀವಿಬ್ಬರು ಸೂರ್ಯ ಹುಟ್ಟಿದ್ದನ್ನು ನೋಡಿದ್ರಾ, ನೀವು ಸೂರ್ಯ ನಿಮಗೆ ಕಾಣಿಸಿದ್ನಾ ಅಂತ ಕೇಳಿದ್ರು. ಕೋಪದಲ್ಲಿ ಕೇಳಿದ್ರು, ಒಂದು ರೀತಿ ದುಃಖ ಇದೆ ತನ್ನ ಮಕ್ಕಳು ಸುಳ್ಳು ಹೇಳಿದ್ರು ಅಂತ, ಜೊತೆಗೆ ಕೋಪನೂ ಇದೆ. ನೀವಿಬ್ಬರು ಉದಯಿಸಿದ ಸೂರ್ಯನನ್ನು ನೋಡಿದ್ದು ನಿಜವಾ, ಕಂಡ್ರಾ, ನೀವು ಸೂರ್ಯ ಹುಟ್ಟಿದ್ದು ನೋಡಿದ್ರಾ ಅಂತ ಕೇಳಿದ್ರು. ಮಕ್ಕಳಿಗೆ ಏನು ಮಕ್ಕಳ ಉದ್ದೇಶ ಏನು, ಸುಳ್ಳು ಹೇಳೋದಕ್ಕೆ ಉದ್ದೇಶ ಏನು ಅಂದರೆ, ಅವ್ರ ಕಾರಣ ಏನಾಗಿತ್ತು ಅಂದರೆ, ಅಮ್ಮ ಊಟ ಮಾಡಬೇಕಿತ್ತು, ಅಮ್ಮನ ಆರೋಗ್ಯ ಸರಿ ಇರಲಿಲ್ಲ, ಹಾಗಾಗಿ ಅಮ್ಮ ಊಟ ಮಾಡಬೇಕಿತ್ತು, ಅದೊಂದೇ ಅವರ ಉದ್ದೇಶ ಆಗಿದ್ದರಿಂದ ಅವರೇನು ಮಾಡಿದ್ರು, ಅಮ್ಮ ಊಟ ಮಾಡಬೇಕು ಅಂತ ಅಗತ್ಯ ಅಂತ ನಂಬ್ಕೊಂಡಿದ್ದ ಮಕ್ಕಳು ಹೌದು ಅಂತ ಸುಳ್ಳು ಹೇಳಿದ್ರು. ಸೂರ್ಯ ಹುಟ್ಟಿದ ಅಂತ ಒಂದು ಸುಳ್ಳು ಹೇಳಿದ್ರು. ನಂತರ ಅಮ್ಮ ನೀವು ಸೂರ್ಯ ಹುಟ್ಟಿದ್ದು ನೋಡಿದ್ರಾ ಅಂತ ಕೇಳಿದಾಗ ಹೌದು ನಾವು ನೋಡ್ದೋ ಅಂತ ಮತ್ತೆ ಸುಳ್ಳೇ ಹೇಳಿದ್ರು. ಇಬ್ಬರೂ ಮೊದಲೇ ಉಪಾಯ ಮಾಡಿದ ಹಾಗೆ ತಾಯಿ ಹತ್ರ ಬಂದು ಮತ್ತೆ ಅದೇ ಸುಳ್ಳನ್ನು ಮತ್ತೆ ಹೇಳಿದ್ರು. ತಾಯಿ ಕೇಳ್ತಾರೆ, ಸೂರ್ಯನನ್ನು ನೀವು ನೋಡಿದ್ದು ನಿಜ ಆಗಿದ್ರೆ ನನ್ನ ಕೈಯನ್ನು ನೀವು ಮುಟ್ಟಬೇಕು, ಬಲಗೈಯಲ್ಲಿ ಮುಟ್ಟಬೇಕು ಅಂತ. ಅಂದರೆ ಅವರೇನು ಮಾಡಿದ್ರು, ಕಣ್ಣು ಮುಚ್ಕೊಂಡ್ರು, ತಮ್ಮ ಬಲಗೈಯನ್ನು ಹೀಗೆ ಚಾಚ್ಬಿಟ್ಟು ಕೇಳಿದ್ರು ಮಕ್ಕಳಿಗೆ, ನೀವೇನಾದರೂ ಸೂರ್ಯನನ್ನು ನೋಡಿದರೆ, ಸೂರ್ಯ ಹುಟ್ಟಿದ್ದನ್ನು ನೀವು ನೋಡಿದರೆ ನೀವು ನಿಮ್ಮ ಬಲಗೈಯಿಂದ ನನ್ನ ಬಲಗೈಯನ್ನು ಮುಟ್ಟಬೇಕು. ಇದು ಅವರ ಹೇಳಿದ ರೀತಿ. ನೀವು ಸೂರ್ಯ ಹುಟ್ಟಿದ್ದನ್ನು ನೋಡಿದ್ದೀರಿ ಅಂತ ಹೇಳ್ತಾ ಇದ್ದೀರಲ್ವಾ, ನೀವು ಸೂರ್ಯ ಹುಟ್ಟಿದ್ದನ್ನು ನೋಡಿದ ನಿಜನೇ ಆಗಿದ್ರೆ ನೀವು ನಿಮ್ಮ ಕೈಯಿಂದ ಅಂದರೆ ಬಲಗೈಯಿಂದ ನನ್ನ ಬಲಗೈಯನ್ನು ಮುಟ್ಟಬೇಕು. ನೀವು ಹೇಳ್ತಾ ಇರೋದು ನಿಜ ಆಗಿದ್ದರೆ, ನೀವು ಹೇಳ್ತಾ ಇರೋದು ನಿಜನೇ ಆಗಿದ್ರೆ ನಿಮ್ಮ ಬಲಗೈಯಿಂದ ನನ್ನ ಬಲಗೈಯನ್ನು ಮುಟ್ಟಬೇಕು. ನಾನು ಕಣ್ಣು ಮುಚ್ಕೊಂಡು ಕೂತ್ಕೋತೀನಿ ಹೀಗೆ ಅಂತ ಹೇಳ್ಬಿಟ್ಟು ಈ ರೀತಿ ಕಣ್ಣನ್ನು ಮುಚ್ಚಿ ಕೈಯನ್ನು ಚಾಚಿ ಕುಳಿತುಕೊಂಡ್ರು ಅಮ್ಮ. ಇಷ್ಟೇ ಹೇಳಿದ್ದವರು, ನೀವು ಹೇಳ್ತಾರೆ ನಿಜ ಆಗಿದ್ದರೆ ನಿಮ್ಮ ಬಲಗೈಯಲ್ಲಿ ನನ್ನ ಬಲಗೈಯನ್ನು ಮುಟ್ಟಬೇಕು. ಅಕಸ್ಮಾತ್ ನೀವೇನಾದರೂ ಹೇಳ್ತಾ ಇರೋದು ಸುಳ್ಳಾಗಿದ್ದರೆ ನಿಮ್ಮ ಎಡಗೈಯಿಂದ ನನ್ನ ಬಲಗೈಯನ್ನು ಮುಟ್ಟಬೇಕು ಅಂತ ಒಂದು ಷರತ್ತನ್ನು ಹಾಕಿದ್ರು. ಅವರ ಷರತ್ತು ಹೇಗಿತ್ತು ಅಂದರೆ, ಅವ್ರು ಮೊದಲೇ ಗೊತ್ತಿತ್ತು ತನ್ನ ಮಕ್ಕಳ ಹೇಗೆ ಅಂತ. ಹಾಗಾಗಿ ಏನು ಮಾಡಿದ್ರು, ಅವರು ಕಣ್ಣು ಮುಚ್ಕೊಂಡ್ರು, ಕೈಯನ್ನು ಚಾಚಿದ್ರು, ನನ್ನ ಕೈಯನ್ನು ಮುಟ್ಟಿ, ನೀವು ಯಾವ ಕೈಯಲ್ಲಿ ಮುಟ್ತಾ ಇದ್ದೀರಾ ಅಂತ ನನಗಂತೂ ಗೊತ್ತಾಗಲ್ಲ, ಯಾಕಂದರೆ ನಾನು ಕಣ್ಣು ಮುಚ್ಕೊಂಡಿದ್ದೀನಿ, ಬಲಗೈಯಲ್ಲಿ ಮುಟ್ತಾ ಇದ್ದೀರಾ ಎಡಗೈಯಲ್ಲಿ ಮುಟ್ತಾ ಇದ್ದೀರಾ ಅಂತ ನನಗಂತೂ ಗೊತ್ತಾಗಲ್ಲ, ನಾನು ಕಣ್ಣು ಮುಚ್ಕೊಂಡಿದ್ದೀನಿ. ನೀವು ನಿಜ ಹೇಳಿದರೆ ನಿಮ್ಮ ಬಲಗೈಯಲ್ಲಿ ನನ್ನ ಬಲಗೈಯನ್ನು ಮುಟ್ಟಿ, ನೀವು ಸುಳ್ಳು ಹೇಳಿದರೆ ನಿಮ್ಮ ಎಡಗೈಯಲ್ಲಿ ನನ್ನ ಬಲಗೈಯನ್ನು ಮುಟ್ಟಿ ಅಂತ ಕೈಯನ್ನು ಚಾಚಿ ಕೂತ್ಕೊಂಡ್ಬಿಟ್ರು. ಸುಮ್ಮನೆ ಆರೋಗ್ಯ ಸರಿ ಇಲ್ದಿರೋ ತಾಯಿ ಬೇಸರಾಗಿ ಈ ರೀತಿ ಹೇಳಿದ್ರು. ನೀವು ನಿಮ್ಮ ಯಾವ ಕೈಯಿಂದ ನನ್ನ ಮುಟ್ತೀರ ಅಂತ ನನಗಂತೂ ಗೊತ್ತಿಲ್ಲ ಅಂತ ಹೇಳಿದ್ರಲ್ವಾ. ಅವರು ಮೊದಲೇ ಗೊತ್ತಿತ್ತು ತನ್ನ ಮಕ್ಕಳ ಬಗ್ಗೆ. ಆದರೆ ಅವ್ರು ಅಂದ್ಕೋತಾರೆ ನನ್ನ ಮುದ್ದು ಮಕ್ಕಳು ಸುಳ್ಳು ಹೇಳಿ ನನ್ನ ಕೈಯನ್ನು ಮುಟ್ಟುವುದಿಲ್ಲ ಅಂತ ನಂಬಿದ್ದೇನೆ ಎಂದು ಕಣ್ಣು ಮುಚ್ಕೊಂಡು ಕುಳಿತುಕೊಂಡ್ಬಿಟ್ರು. ಅವ್ರಿಗೆ ಗೊತ್ತಿತ್ತು, ನೀವು ಯಾವ ಕೈಯಿಂದ ಮುಟ್ತೀರಾ ನನಗಂತೂ ಗೊತ್ತಿಲ್ಲ, ಯಾಕಂದ್ರೆ ನಾನು ಕಣ್ಣು ಮುಚ್ಕೊಂಡಿದ್ದೀನಿ, ನೀವೇನು ಮಾಡ್ಬೋದು, ನಿಮ್ಮ ಇಷ್ಟ, ಸುಳ್ಳು ಹೇಳ್ತೀರಾ ನಿಜ ಹೇಳ್ತೀರಾ ನಿಮಗೆ ಬಿಟ್ಟಿದ್ದು ಅಂತ ಏನು ಮಾಡಿಬಿಟ್ರು. ಅವರು ಕಣ್ಣು ಮುಚ್ಕೊಂಡು ಕೈ ಚಾಚಿ ಕೂತ್ಕೊಂಡ್ರು. ಆದರೆ ಅವ್ರಿಗೆ ಮೊದಲೇ ಗೊತ್ತಿತ್ತು ನನ್ನ ಮಕ್ಕಳು ಸುಳ್ಳು ಹೇಳಿ ನನ್ನ ಕೈಯನ್ನು ಮುಟ್ಟೋದಿಲ್ಲ ಅಂತ ನಂಬಿದ್ರು ಅಂತ. ಅವ್ರೇನು ಮಾಡಿದ್ರು, ಕಣ್ಣು ಮುಚ್ಚಿ ಕುಳಿತುಕೊಂಡ್ರು. ಈ ರೀತಿ ಕೈಯನ್ನು ಚಾಚಿ ಕಣ್ಣು ಮುಚ್ಚಿ ಕೂತ್ಕೊಂಡ್ರು. ಆಗ ಮೋನು ಪಾಪು ಅಕ್ಕನನ್ನು ನೋಡಿದ್ರು. ತಾಯಿ ಏನು ಹೀಗೆ ಹೇಳ್ಬಿಟ್ರಲ್ಲ, ನಾವು ಹೇಳ್ತಾ ಇರೋದೇ ಸುಳ್ಳು, ಮತ್ತೆ ತಾಯಿನ ಮುಟ್ಟೋದು ಇನ್ನೂ ಅಪರಾಧ. ಅವ್ರಿಗೆ ಬೇಸರ ಆಗೋಯ್ತು. ಮೋನು ಪಾಪಗೆ ಅವ್ರಿಗೂ ಬೇಸರ ಆಯಿತು. ತನ್ನ ಅಕ್ಕನನ್ನು ನೋಡಿದ್ರು, ಅಕ್ಕ ಏನು ಮಾಡ್ತಾ ಇದ್ದಾರೆ ಅಂತ. ಅಕ್ಕನಿಗೆ ಏನಾಯಿತು, ತಾನು ಮಾಡಿದ್ದು ತಪ್ಪು ಮಾಡಿದ್ವಿ ಅಂತ ಅಕ್ಕನಿಗೆ ಗೊತ್ತಾಗಿ ಅಕ್ಕ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಿದ್ರು. ಅಕ್ಕನಿಗೆ ನಾಚಿಕೆ ಆಗೋಯ್ತು, ಸುಳ್ಳು ಹೇಳ್ಬಿಟ್ವಲ್ಲ ಮೋನು ಪಾಪು ನಾನು ಇಬ್ಬರು ಸೇರಿಕೊಂಡು ಅಮ್ಮನಿಗೆ ಸುಳ್ಳು ಹೇಳ್ಬಿಟ್ವಲ್ಲ ಅಂತ ಭಾಳ ಬೇಜಾರಾಗೋಯ್ತು. ಇಬ್ಬರು ಮಾಡಿದಂಥ ಉಪಾಯ ಏನಾಯ್ತು, ಇಲ್ಲಿ ಒಂದು ತಪ್ಪು ಯೋಚನೆಯನ್ನು ಮಾಡಿದ್ರು. ಈಗ ಏನಾಯಿತು, ಮುಂದೆ ಇಬ್ಬರಿಗೂ ತಮ್ಮ ತಪ್ಪಿನ ಅರಿವಾಯಿತು. ಇಬ್ಬರಿಗೂ ನಾವು ಮಾಡ್ತಿರೋ ನಾವು ತಪ್ಪು ಮಾಡಿಬಿಟ್ವಿ ಅಂತ ಬೇಸರ ಆಯಿತು. ಬೇಸರ ಆಗಿ ಅವ್ರು ಏನು ಮಾಡಿದ್ರಪ್ಪ ಅಂದರೆ, ಇಷ್ಟು ಒಳ್ಳೆ ಅಮ್ಮನಿಗೆ ನಾವು ಸುಳ್ಳು ಹೇಳಿದ್ಬಿಟ್ವಲ್ಲಪ್ಪ, ಏನು ಮಾಡೋದು ಅಂತ ಅವರಿಬ್ಬರಿಗೂ ಏನಾಯಿತು, ತುಂಬ ನಾಚಿಕೆ ಆಯಿತು, ಬೇಸರನೂ ಆಯಿತು. ಇಬ್ಬರು ಏನು ಮಾಡೋರು, ತಲೆ ತಗ್ಗಿಸಿ ನಿಂತುಬಿಟ್ರು. ಈಗ ನಾವು ತಪ್ಪು ಮಾಡಿದಾಗ ಏನು ಮಾಡ್ತೀವಿ, ಬೇಸರನೂ ಆಗುತ್ತೆ, ದುಃಖನೂ ಆಗುತ್ತೆ. ಆವಾಗ ನಾವೇನು ಮಾಡ್ತೀವಿ, ತಲೆ ತಗ್ಗಿಸಿ ನಿಲ್ತೀವಿ. ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳಲೇಬೇಕು ಅಲ್ವಾ ಮಕ್ಕಳ. ಹಾಗೆ ಇವರೇನು ಮಾಡಿದ್ರು,
ತಾವು ಮಾಡ್ತಿರೋ ತಪ್ಪು ಮಾಡಿಬಿಟ್ವಿ, ಇದರಿಂದ ಅಮ್ಮನಿಗೆ ಬಹಳ ಬೇಜಾರಾಯಿತು, ಬೇಸರ ಆಯಿತು, ಇಷ್ಟೊಳ್ಳೆ ಅಮ್ಮನಿಗೆ ನಾವು ಸುಳ್ಳು ಹೇಳ್ಬಿಟ್ವಲ್ಲ ಅಂತ ಏನು ಮಾಡಿದ್ರು, ಅವ್ರಿಗೇನೆ ನಾಚಿಕೆ ಆಗಿ ಇಬ್ಬರು ನಾಚಿಕೆ ಉಂಟಾಗಿ ತಲೆ ತಗ್ಗಿಸಿ ನಿಂತ್ಕೊಂಡ್ರು. ನಿಂತ್ಕೊಂಡು ಏನು ಮಾಡಿದ್ರು, ಅಮ್ಮನ ಸುಳ್ಳು ಹೇಳಿ ಅಮ್ಮನ ಮುಟ್ಟೋಕ್ಕೆ ಭಯ ಆಗೋಯ್ತು. ಸುಮ್ಮನೆ ನಿಂತುಬಿಟ್ರು ಇಬ್ಬರು. ಎಡಗೈಯಿಂದನೂ ಮುಟ್ಟಲಿಲ್ಲ, ಬಲಗೈಯಿಂದನೂ ಮುಟ್ಟಲಿಲ್ಲ, ಸುಮ್ಮನೆ ನಿಂತರು. ಸುಳ್ಳು ಹೇಳಿಬಿಟ್ಟಿದ್ದಾರೆ. ಅಮ್ಮನಿಗೆ ಗೊತ್ತಾಗ್ಬಿಡ್ತು ನಾವು ಸುಳ್ಳು ಹೇಳಿಬಿಟ್ಟಿದ್ದೀನಿ ಅಂತ. ಅಮ್ಮನಿಗೆ ಬೇಸರ ಆಗಿದೆ. ಬೇಸರ ಆಗಿನೇ ಅವರು ಈ ಒಂದು ಷರತ್ತನ್ನು ಹಾಕಿದ್ದಾರೆ, ನೀವು ನಿಮ್ಮ ಕೈಗಳನ್ನು ಮುಟ್ಟಬೇಕು, ನನ್ನ ಕೈಯನ್ನು ಮುಟ್ಟಬೇಕು ಅಂತ. ಈ ಸುಳ್ಳು ಹೇಳಿರೋದು ಅಮ್ಮಂಗೆ ಗೊತ್ತಾಯಿತು. ಆ ಸುಳ್ಳು ಹೇಳಿ ಅಮ್ಮನ ಕೈ ಮುಟ್ಟೋದಕ್ಕೆ ಇಬ್ಬರಿಗೂ ಕೂಡ ಭಯ ಆಯಿತು. ಆನಂತರ ಅವ್ರು ಏನು ಮಾಡಿದ್ರು, ಸುಳ್ಳು ಹೇಳಿ ಅಮ್ಮನ ಕೈ ಮುಟ್ಟೋದಕ್ಕೆ ಭಯ ಆಯ್ತಲ್ವಾ, ತಾಯಿಗೆ ಗೊತ್ತಾಯಿತು ನನ್ನ ಮಕ್ಕಳು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಅಂದರೆ ಸುಳ್ಳು ಹೇಳಿಬಿಟ್ರಲ್ಲ ನನ್ನ ಮಕ್ಕಳು, ಗೊತ್ತಾಗದೆ ಪಾಪ ಸುಳ್ಳು ಹೇಳಿಬಿಟ್ರು, ನನ್ನ ಮಕ್ಕಳು ನನ್ನ ಕೈ ಮುಟ್ತಾ ಇಲ್ಲ, ಹಾಗಿದ್ರೆ ಅವರು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನನ್ನ ಹತ್ರ ಅವರು ಸುಳ್ಳು ಹೇಳಿದ್ದಕ್ಕೆ ಅವರು ಪಶ್ಚಾತ್ತಾಪ ಪಟ್ಟು ಸುಮ್ಮನೆ ನಿಂತಿದ್ದಾರೆ, ನನ್ನ ಎಡಗೈಯಿಂದನೂ ಮುಟ್ತಾ ಇಲ್ಲ, ಬಲಗೈಯಿಂದನೂ ಮುಟ್ತಾ ಇಲ್ಲ ಅಂತ ತಾಯಿಗೆ ಗೊತ್ತಾಯಿತು. ಆಗ ಅಮ್ಮ ಏನು ಮಾಡಿದ್ರು, ಆ ಎರಡು ಮಕ್ಕಳನ್ನು ಅಪ್ಪಿಕೊಂಡ್ರು. ಅಮ್ಮ ಮುದ್ದಿಸ್ತಾರೆ ಗೊತ್ತಲ್ಲ ಮಕ್ಕಳ, ಅಮ್ಮ ಏನು ಮಾಡಿದ್ರು, ಸಂತೋಷಪಟ್ಟು ಕಣ್ಬಿಟ್ಟು ನನ್ನ ಮಕ್ಕಳು ಮತ್ತೆ ಸುಳ್ಳು ಹೇಳಿ ನನ್ನ ಕೈ ಮುಟ್ಲಿಲ್ವಲ್ಲ ಅಂತ ಹೇಳಿ ಏನು ಮಾಡಿದ್ರು, ಸಂತೋಷದಿಂದ ತನ್ನ ಕಣ್ಣುಗಳನ್ನ ತೆರೆದು ಮಕ್ಕಳನ್ನು ಅಪ್ಪಿಕೊಂಡ್ರು, ಅಪ್ಪಿ ಮುದ್ದಾಡಿದ್ರು. ಅಂತ ಒಳ್ಳೆ ಮಕ್ಕಳು, ಯಾಕೆ ಈ ರೀತಿ ಮಾಡಿದ್ರು ನನ್ನ ಮಕ್ಕಳು, ಯಾಕೆ ಈ ರೀತಿ ಸುಳ್ಳು ಹೇಳಿದ್ರು ಅಂತ ತನ್ನ ಮಕ್ಕಳನ್ನು ಅಪ್ಪಿಕೊಂಡ್ರು. ತಾಯಿ ಪ್ರೀತಿನೇ ಹಾಗೆ ಅಲ್ವಾ ಮಕ್ಕಳ, ನಾವೇನೇ ತಪ್ಪು ಮಾಡಿದ್ರು ಅದನ್ನು ಕ್ಷಮಿಸುವಂಥ ಕ್ಷಮಾಗುಣ ಇರೋದೇ ಒಂದು ತಾಯಿಗೆ. ಹಾಗೇನು ಮಾಡಿದ್ರು, ಇವರು ತನ್ನ ಮಕ್ಕಳನ್ನು ಅಪ್ಪಿಕೊಂಡು ಮುದ್ದಾಡಿದ್ರು. ಮುದ್ದಾಡಿ ಒಂದು ವಿಷಯವನ್ನು ಹೇಳಿದ್ರು. ಏನು ಹೇಳಿದ್ರು, ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬಾರದು ಮಕ್ಕಳೇ ಎಂದು ಹೇಳಿದರು. ಎಂಥ ಸಂದರ್ಭನೇ ಬರಲಿ ಅಂದರೆ, ನಾನು ನಿನ್ನೆ ಹೇಳಿದೆ ನೋಡಿ, ಹಸಿದು ಸಾಯುವ ಸಮಯ ಬಂದರೂ ಹುಸಿ ಹೇಳಬಾರದು ಅಂದರೆ ಸುಳ್ಳು ಹೇಳಬಾರ್ದು ಅಂತ. ಹಾಗೆ ಯಾವುದೇ ಕಾರಣಕ್ಕೂ ಸುಳ್ಳನ್ನು ಹೇಳಬಾರ್ದು ಮಕ್ಕಳೇ ಅಂತ ತಾಯಿ ಬುದ್ಧಿ ಹೇಳಿದ್ರು. ಆ ಮಕ್ಕಳಿಗೆ ಅಮ್ಮನ ಪ್ರೀತಿ, ಅಮ್ಮನ ವಾತ್ಸಲ್ಯದ ಮುಂದೆ ತಾವು ಸುಳ್ಳು ಹೇಳಿದ್ವಲ್ಲ ಅಂತ ನಾಚಿಕೆ ಆಗಿದ್ದು, ಅಮ್ಮ ಅಪ್ಪಿ ಮುದ್ದಾಡಿದಾಗ ಆ ಒಂದು ಪ್ರೀತಿಯ ಮುಂದೆ ಅವರು ಕರಗಿಬಿಟ್ರು. ಆನಂತರ ನಮ್ಮ ಮೋನು ಪಾಪು, ಯಾರು ಹೇಳಿ ಮೋನು ಪಾಪು, ಗಾಂಧೀಜಿಯವರು. ಈ ಗಾಂಧೀಜಿಯವರು ಒಂದು ಶಪಥವನ್ನು ಮಾಡ್ತಾರೆ. ಏನಂತ ಶಪಥ ಮಾಡ್ತಾರೆ, ಮೋನು ಪಾಪು ಅಂದೇ ಶಪಥ ಮಾಡಿದರು, ಏನೇ ಕಷ್ಟ ಬಂದರೂ ಇನ್ನು ಮುಂದೆ ನಾನು ಸುಳ್ಳು ಹೇಳುವುದಿಲ್ಲ ಅಂತ ಶಪಥವನ್ನು ಮಾಡ್ತಾರೆ. ನಾವು ಎಲ್ಲ ಈ ಪಾಠ ಕೇಳಿದ್ವಿ ಅಲ್ವಾ ಮಕ್ಕಳೇ, ಒಂದು ಸುಳ್ಳು ಹೇಳಿದ್ರೆ ಎಷ್ಟು ಜನಕ್ಕೆ ಬೇಜಾರಾಗುತ್ತೆ. ಹಾಗಾಗಿ ನಾವು ಇನ್ಮೇಲೆ ಸುಳ್ಳು ಹೇಳೋದನ್ನು ಬಿಟ್ಬಿಡೋಣ, ಆಯಿತಾ. ಮೋನು ಪಾಪು ಏನಂತ ಶಪಥ ಮಾಡಿದ್ರು, ಇನ್ಮೇಲೆ ಮುಂದೆ ನನ್ನ ಜೀವನದಲ್ಲಿ ಎಂಥ ಕಷ್ಟನೇ ಬರಲಿ, ಏನೇ ಕಷ್ಟ ಬರಲಿ, ಇನ್ನು ಮುಂದೆ ನಾನು ಸುಳ್ಳು ಹೇಳೋದಿಲ್ಲ ಅಂತ. ಯಾರು ಹೇಳಿ ಮೋನು ಪಾಪು ಅಂದರೆ, ನಮ್ಮ ಬಾಪೂಜಿ, ನಮ್ಮ ಗಾಂಧೀಜಿಯವರು. ಅವರು ಆ ಒಂದು ನಿಯಮವನ್ನು ಕೊನೆಯವರೆಗೂ ಪಾಲಿಸ್ಕೊಂಡ್ಬಂದ್ರು. ಅವ್ರ ಜೀವನದಲ್ಲಿ ಯಾವತ್ತೂ ಸುಳ್ಳನ್ನು ಹೇಳಲೇ ಇಲ್ಲ. ಇದುವರೆಗೂ ಪಾಠವನ್ನು ಕೇಳಿದ್ರಲ್ಲ, ಈಗ ಈ ಪಾಠದಲ್ಲಿ ಬಂದಂಥ ಕೆಲವು ಹೊಸ ಪದಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಉದಯಿಸು, ನಿನ್ನೆ ನಾವು ನೋಡಿದ್ವಿ ಅಲ್ವಾ, ಸಮಾನಾರ್ಥಕ ಪದಗಳಲ್ಲಿ ಹಿಂದಿನ ಪಾಠದಲ್ಲಿ ತಿಳ್ಕೊಂಡ್ವಿ ಅಲ್ವಾ. ಅದೇ ರೀತಿ ಸಮಾನಾರ್ಥಕ ಪದದ ಥರನೇ ಹೊಸ ಪದಗಳ ಅರ್ಥ. ಉದಯಿಸು ಅಂದರೆ ಹುಟ್ಟು, ಮೂಡು, ನಾವು ಅಲ್ಲಿ ತಿಳ್ಕೊಂಡ್ವಿ, ಮತ್ತೊಮ್ಮೆ ತಿಳ್ಕೊಂಡ್ವಿ. ಪ್ರಸಿದ್ಧ, ಹೆಸರುವಾಸಿಯಾದ, ಖ್ಯಾತಿ ಹೊಂದಿದ. ಪಶ್ಚಾತ್ತಾಪ, ಮಾಡಿದ ತಪ್ಪಿಗೆ ಮರುಗುವುದು. ತಾವು ತಪ್ಪು ಮಾಡಿದಾಗ ನಾವೇನು ಮಾಡ್ತೀವಿ, ಪಶ್ಚಾತ್ತಾಪ ಪಡ್ತೀವಿ ಅಂತ ಹೇಳ್ತಾರಲ್ಲ, ನಾವು ಮಾಡಿದ ತಪ್ಪಿಗೆ ನಾವೇ ಮರುಗೋದು, ನಾವೇ ದುಃಖಿಸೋದನ್ನು ಪಶ್ಚಾತ್ತಾಪ ಅಂತ ಕರೀತಾರೆ. ಶಪಥ, ಪ್ರತಿಜ್ಞೆ, ಆಣೆ ಅಂತ ಕರೀತಾರೆ. ಪ್ರಶ್ನೆ ಕೇಳೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೋನು ಪಾಪುವಿನ ಅಕ್ಕನ ಹೆಸರೇನು? ಸುಲಭವಾಗಿದೆ ಅಲ್ವಾ ಮಕ್ಕಳ ಉತ್ತರ? ಹೇಳ್ತೀರಲ್ಲ, ಏನು ಹೇಳಿ? ಮೋನು ಪಾಪುವಿನ ಅಕ್ಕನ ಹೆಸರು ಬಂತು. ಮೋನು ಪಾಪುವಿನ ಅಕ್ಕನ ಹೆಸರು ಲಲಿತಾ. ಮೋನು ಪಾಪುವಿನ ಅಕ್ಕನ ಹೆಸರು ಲಲಿತಾ. ಎರಡನೇ ಪ್ರಶ್ನೆ, ಮೋನು ಪಾಪು ಮತ್ತು ಲಲಿತಾ ಅಮ್ಮನಿಗೆ ಸುಳ್ಳು ಹೇಳಲು ಕಾರಣವೇನು? ಮೋನು ಪಾಪು ಲಲಿತಾ ಇಬ್ಬರು ಸೇರಿ ಸುಳ್ಳು ಹೇಳಿದ್ರಲ್ವಾ, ಯಾಕೆ ಹೇಳಿದ್ರು, ಏನು ಕಾರಣ? ಅಮ್ಮನ ಆರೋಗ್ಯ ಸರಿ ಇಲ್ಲದಿದ್ದರೂ ಕೂಡ ಅಮ್ಮ ಊಟ ಮಾಡುವುದಿಲ್ಲ ಎಂದು ತಿಳಿದ ಮಕ್ಕಳು ಅಮ್ಮನಿಗೆ ಸುಳ್ಳು ಹೇಳಿದ್ರು. ಯಾಕೆ ಸುಳ್ಳು ಹೇಳಿದ್ರಲ್ಲಿ? ಅಮ್ಮನ ಆರೋಗ್ಯ ಸರಿ ಇಲ್ಲದಿದ್ರೂ ಕೂಡ ಅಮ್ಮ ಊಟ ಮಾಡಲ್ಲ ಅಂತ ಗೊತ್ತಿತ್ತು.
ಅದಕ್ಕೆ ಏನು ಮಾಡಿದ್ರು, ಒಂದು ಸುಳ್ಳು ಹೇಳ್ಬಿಡೋಣ, ಸೂರ್ಯ ಹುಟ್ಟಿದಾನೆ ಅಂತ ಸುಳ್ಳು ಹೇಳ್ಬಿಡೋಣ, ಅಮ್ಮ ಊಟ ಮಾಡ್ತಾರೆ ಅಂತ ಸುಳ್ಳನ್ನು ಹೇಳಿದ್ರು. ಅದಕ್ಕೋಸ್ಕರ ಸುಳ್ಳನ್ನು ಹೇಳಿದ್ರು. ಅಮ್ಮನ ಆರೋಗ್ಯ ಸರಿ ಇಲ್ಲದಿದ್ರು ಕೂಡ ಅಮ್ಮ ಊಟ ಮಾಡಲ್ಲ ಅಂತ ಗೊತ್ತಿತ್ತು, ಅಮ್ಮ ಊಟ ಮಾಡಬೇಕು ಅಂತ ಉದ್ದೇಶದಿಂದ ಅವರು ಸುಳ್ಳನ್ನು ಹೇಳಿದ್ರು. ಮಕ್ಕಳಿಬ್ಬರಿಗೂ ಏಕೆ ನಾಚಿಕೆ ಆಯಿತು? ಇಬ್ಬರಿಗೂ ನಾಚಿಕೆ ಆಯಿತು. ಒಂದ್ಸಲ ಪಾಪ ಬೇಜಾರಿಂದ ಆಯಿತು, ಬೇಸರ ಆಯಿತು, ನಾಚಿಕೆ ಆಯಿತು. ಯಾಕೆ? ಮಕ್ಕಳಿಗೆ ತಮ್ಮ ತಪ್ಪಿನ ಅರಿವಾಗಿ ಇಷ್ಟು ಒಳ್ಳೆಯ ಅಮ್ಮನಿಗೆ ಸುಳ್ಳು ಹೇಳಿದ್ದಕ್ಕಾಗಿ ನಾಚಿಕೆ ಉಂಟಾಯಿತು. ಯಾಕೆ ಇವರಿಬ್ಬರಿಗೂ ನಾಚಿಕೆ ಆಯಿತು ಅಂದರೆ, ಇಷ್ಟು ಒಳ್ಳೆ ಅಮ್ಮ, ನಮ್ಮಮ್ಮ ಇಷ್ಟು ಒಳ್ಳೆಯವರು, ಇಂಥವ್ರಿಗೆ ನಾವು ಸುಳ್ಳು ಹೇಳ್ಬಿಟ್ವಲ್ಲ ಅಂತ ಏನಾಯಿತು, ಅವರಿಬ್ಬರಿಗೂ ನಾಚಿಕೆ ಆಯಿತು. ಇಲ್ಲೊಂದು ವಚನ ಇದೆ ಮಕ್ಕಳ, ಈ ವಚನವನ್ನು ನಾನು ಓದ್ತೀನಿ, ಕೇಳಿಸ್ಕೊಳ್ಳಿ. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮನೊಲಿಸುವ ಪರಿ. ಬಸವಣ್ಣನವರು ಬರೆದಂಥ ಈ ಒಂದು ವಚನ. ಅಂದರೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ. ನೋಡಿ, ಅವರು ಹೇಳಿದ್ರು ಸುಳ್ಳು ಹೇಳಬೇಡಿ ಅಂತ. ಕಳ್ತನ ಮಾಡಬೇಡ, ಬೇರೆಯವ್ರನ್ನ ಕೊಲ್ಲಬೇಡ, ಸುಳ್ಳು ಹೇಳಬೇಡ, ಕೋಪ ಮಾಡ್ಕೋಬೇಡ, ಮುನಿಬೇಡ ಅಂದರೆ ಬೇರೆಯವ್ರ ಮೇಲೆ ಕೋಪ ಮಾಡ್ಕೋಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಬೇರೆಯವ್ರ ಮೇಲೆ ಅಸಹ್ಯವನ್ನು ಪಡಬೇಡ, ತನ್ನ ಬಣ್ಣಿಸಬೇಡ, ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದು, ತನ್ನ ಬಣ್ಣಿಸಬೇಡ ಇದಿರ ಅಳಿಯಲು ಬೇಡ, ಬೇರೆಯವ್ರಿಗೆ ಅಳಿಯೋದೂ ಮಾಡಬೇಡಿ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಪರಿ. ಅಂದರೆ ಹೇಳ್ತಾರವರು, ಕಳಬೇಡ ಕೊಲಬೇಡ, ಕಳ್ತನ ಮಾಡಬೇಡ, ಕೊಲ್ಲೋದು ಬೇಡ, ಹುಸಿ ಸುಳ್ಳನ್ನು ಹೇಳಬೇಡ, ಮುನಿಯಬೇಡ ಅಂದರೆ ಕೋಪ ಮಾಡ್ಕೋಬೇಡ, ಬೇರೆಯವ್ರ ನೋಡಿ ಅಸಹ್ಯನೂ ಮಾಡ್ಕೋಬೇಡ, ನಿನ್ನನ್ನು ನೀನು ಹೊಗಳ್ಕೋಬೇಡ, ಬೇರೆಯವ್ರನ್ನ ತೆಗಳ್ಕೋಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಪರಿ. ಈ ರೀತಿ ಎಲ್ಲ ನಾವು ಪಾಲನೆ ಮಾಡಿದ್ರೆ, ಬೇರೆಯವ್ರಿಗೆ ಯಾವುದೇ ರೀತಿಯೂ ತೊಂದರೆ ಮಾಡದೇ ಇದ್ದರೆ ನಾವು ನಮ್ಮ ದೈವವನ್ನು ಒಲಿಸ್ಕೋಬೋದು ಅಂತ ಬಸವಣ್ಣನವರ ಈ ವಚನ ತಿಳಿಸುತ್ತೆ ಮಕ್ಕಳ. ಈ ದಿನ ನಾವು ಒಂದು ವ್ಯಾಕರಣಾಂಶ, ನಮ್ಮ ಪಠ್ಯದಲ್ಲಿರುವಂಥ ನಾಮಪದಗಳ ಬಗ್ಗೆ ತಿಳ್ಕೊಳ್ಳೋಣ. ಏನು ನಾಮಪದ? ನಾಮ ಅಂದರೆ ಹೆಸರು, ಗೊತ್ತಿದೆ ನಿಮಗೆ. ಆ ನಾಮಪದಗಳ ಬಗ್ಗೆ ತಿಳ್ಕೊಳ್ಳೋಣ. ನಾಮಪದಗಳಂದರೆ ಏನು? ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದಗಳು ಎನ್ನುವರು. ವಸ್ತುಗಳಿರ್ತವೆ, ಮರ, ಗಿಡ, ಮನೆ, ಈ ರೀತಿ ವಸ್ತುಗಳಿಗೆಲ್ಲ ಒಂದು ಹೆಸರಿರುತ್ತೆ. ಸ್ಥಳಕ್ಕೆ ಯಾವುದಾದ್ರು ಒಂದು ಸ್ಥಳಗಳಿಗೆ ಆ ಸ್ಥಳಕ್ಕೆ ಆ ಹೆಸರಿರುತ್ತೆ. ಪ್ರಾಣಿಗಳನ್ನು ಸೂಚಿಸುವ ಪದಗಳು ವ್ಯಕ್ತಿ, ವಸ್ತು, ಸ್ಥಳ ಮತ್ತು ಪ್ರಾಣಿಗಳ ಹೆಸರುಗಳನ್ನು ಸೂಚಿಸುವ ಪದಗಳಿಗೆ ನಾಮಪದಗಳು ಎನ್ನುವರು. ಉದಾಹರಣೆಗೆ ಮಂಡ್ಯ, ತಿಮ್ಮಣ್ಣ, ಹುಲಿ, ಕಲ್ಲು ಇತ್ಯಾದಿ. ನೋಡಿ, ಇಲ್ಲಿ ಮಂಡ್ಯ ಅನ್ನೋದು ಒಂದು ಸ್ಥಳದ ಹೆಸರು, ತಿಮ್ಮಣ್ಣ ಅನ್ನೋದು ವ್ಯಕ್ತಿಯ ಹೆಸರು, ಹುಲಿ ಅನ್ನೋದು ಒಂದು ಪ್ರಾಣಿ, ಕಲ್ಲು ಒಂದು ವಸ್ತು. ಹೀಗೆ ಆ ವಸ್ತುಗಳಿಗೆ ಸೂಚಿಸುವಂಥ ಪದಗಳಿಗೆ ನಾವು ನಾಮಪದ ಅಂತ ಕರಿತೀವಿ. ನಾಮಪದಗಳಲ್ಲಿ 3 ವಿಧ: ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ನಾಮಪದಗಳಲ್ಲಿ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಎಂಬ 3 ವಿಧಗಳಿವೆ. ಹಾಗಾದರೆ ರೂಢನಾಮ ಅಂದರೆ ಏನು? ರೂಢನಾಮ ಅಂದರೆ ಹೆಸರಲ್ಲೇ ಇದೆ, ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮ ಎನ್ನುವರು. ರೂಢಿಯಿಂದ ಅಂದರೆ ಮೊದಲಿಂದ ಹೇಳ್ಕೊಂಬಂದ್ಬಿಟ್ಟಿರ್ತಾರೆ. ಈಗ ನದಿ, ಪರ್ವತ, ಹೆಂಗಸು, ಮೊದಲಿಂದ ಅದಕ್ಕೆ ಅದೇ ಹೆಸರು. ಉದಾಹರಣೆಗೆ ನದಿ, ಪರ್ವತ, ಹೆಂಗಸು, ದೇಶ ಇತ್ಯಾದಿ ಇವುಗಳೆಲ್ಲ ರೂಢಿಯಿಂದ ಬಂದಿರೋವಂಥ ಹೆಸರುಗಳನ್ನ ನಾವು ರೂಢನಾಮ ಅಂತ ಕರಿತೀವಿ. ನೋಡಿ, ನದಿ, ಪರ್ವತ, ಇದು ನೋಡಿದ ತಕ್ಷಣ ನಾವೇನಂತೀವಿ? ನದಿ. ಇದು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಇದು ನದಿ ಅಂತ. ಪರ್ವತ, ಇದು ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಅದು ಪರ್ವತ. ಆಕೆ ಅಲ್ಲಿ ನೋಡ್ತಾ ಆ ಚಿತ್ರದಲ್ಲಿರುವಂಥ ವ್ಯಕ್ತಿನ ಅದು ಹೆಂಗಸು. ಇದೇನೋ ಒಂದು ಪಟ್ಟಣ ಥರ ಕಾಣಿಸ್ತಿದೆ. ಇದು ರೂಢಿಯಿಂದ ಬಂದಂಥ ಹೆಸರು. ಆದರೆ ಮಕ್ಕಳ, ಮುಂದಿನ ಒಂದು ಅಂಶವನ್ನು ನೋಡೋಣ, ಅಂಕಿತನಾಮ. ನಾವೀಗೆಲ್ಲ ಹೇಳಿದ್ವಿ, ಹೆಂಗಸನ್ನು ನೋಡಿದ್ವಿ, ನದಿ, ಪರ್ವತ ಎಲ್ಲ ನೋಡಿದ್ವಿ. ಆದರೆ ಅದಕ್ಕೆ ತನ್ನದೇ ಆದ ಒಂದು ಹೆಸರು ಬೇಕಲ್ವಾ? ಎಷ್ಟೊಂದು ನದಿಗಳಿದ್ದಾವೆ, ಎಷ್ಟೊಂದು ಪರ್ವತಗಳಿದ್ದಾವೆ. ತನ್ನದೇ ಆದ ಒಂದು ಹೆಸರಿರುತ್ತಲ್ವ. ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳೇ ಅಂಕಿತನಾಮ. ಅಂದರೆ ಗುರುತು. ಈಗ ನಮ್ಮಲ್ಲಿ ಹುಡುಗ ಅಂತೀವಿ, ಹುಡುಗ ಅನ್ನೋದೇನಾಗುತ್ತೆ? ಒಂದು ರೂಢನಾಮ ಆಗುತ್ತೆ.
ಆ ಹುಡುಗನಿಗೆ ಅವನೇ ಆದ ಹೆಸರಿರುತ್ತೆ. ಹುಡುಗ ಈಗ ಭುವನ್, ರಾಜೇಶ, ರಾಮ ಈಗ ಹೆಸರು ಇಟ್ಟಿರ್ತೀವಲ್ವ, ಅದು ಅಂಕಿತನಾಮ ಆಗುತ್ತೆ. ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕೆ ಇಟ್ಟುಕೊಂಡ ಹೆಸರುಗಳೇ ಅಂಕಿತನಾಮ. ಪ್ರಾಣಿಗಳಿಗೆ, ವಸ್ತುಗಳಿಗೆ, ಸ್ಥಳಗಳಿಗೆ, ಮನುಷ್ಯರಿಗೆ ಇಟ್ಟ ಹೆಸರುಗಳು. ಪ್ರಾಣಿಗಳಿಗೆ ಒಂದು ಹೆಸರು ಇಟ್ಟಿರ್ತೀವಿ. ಪ್ರಾಣಿ ಅಂದರೆ ಆಯಿತಾ, ಯಾವ ಪ್ರಾಣಿ? ಹುಲಿ, ಸಿಂಹ, ಹಸು ಹೀಗೆ ಹೆಸರಿಟ್ಟಿರ್ತೀವಲ್ಲ ಮಕ್ಕಳೇ, ಅದು ಅಂಕಿತನಾಮ. ವಸ್ತುಗಳು, ವಸ್ತು ಅಂತ ಹೇಳ್ತೀವಿ. ಯಾವ ವಸ್ತು? ಪುಸ್ತಕ ಇರ್ಬೋದು, ಆಮೇಲೆ ಒಂದು ಕಲ್ಲಿರ್ಬೋದು, ಈ ರೀತಿ ವಸ್ತುಗಳಿಗೆ ಇಟ್ಟಂಥ ಹೆಸರುಗಳು. ಸ್ಥಳಗಳು, ನಾನು ಊರಿಗೆ ಹೋಗಿದ್ದೆ ಪಟ್ಟಣಕ್ಕೆ ಹೋಗಿದ್ದೆ ಅಂತಾರೆ. ಯಾವ ಊರು? ಅದಕ್ಕೊಂದು ಹೆಸರಿದೆ ಅಲ್ವಾ, ಆ ಹೆಸರೇ ಅಂಕಿತನಾಮ. ಬೆಂಗಳೂರು, ಮೈಸೂರು ಅನ್ನೋದೇ ಆ ಸ್ಥಳಗಳಿಗಿಟ್ಟಂಥ ಅಂಕಿತನಾಮ. ಹೀಗೆ ಈಗಿನ ಹೆಸರು ಈ ರೀತಿಯ ಹೆಸರುಗಳನ್ನ ನಾವು ಅಂಕಿತನಾಮ ಅಂತ ಕರಿತೀವಿ. ಉದಾಹರಣೆಗೆ ಗಂಗಾ, ನಾನು ಹೇಳಿದೆ ಆಗಲೇ ನಿಮಗೆ ನದಿ ತೋರಿಸಿದ್ದೆ ಅಲ್ವ ಮಕ್ಕಳೇ, ಅದು ರೂಢನಾಮ. ಆ ನದಿಗೆ ಒಂದು ಹೆಸರನ್ನು ಕೊಡಬೇಕು. ಆ ನದಿ ಹೆಸರೇನು? ಗಂಗಾ ಇರ್ಬೋದು, ಬ್ರಹ್ಮಪುತ್ರ ಇರ್ಬೋದು. ದೇಶ ಅಂತ ಹೇಳ್ತೀವಿ, ಅದು ರೂಢನಾಮ. ಆ ರೂಢನಾಮಕ್ಕೆ ಒಂದು ಅಂಕಿತನಾಮ ಕೊಡಬೇಕು. ದೇಶ, ಯಾವ ದೇಶ? ಅದಕ್ಕೆ ತನ್ನದೇ ಆದ ಒಂದು ಹೆಸರನ್ನು ಕೊಡ್ತೀವಿ ಅಲ್ವಾ, ಅದು ಭಾರತ ದೇಶ. ಈ ರೀತಿ ದೇಶಗಳ ಹೆಸರನ್ನು ಸೂಚಿಸೋದು ಅಂಕಿತನಾಮ ಆಗುತ್ತೆ. ನದಿಗಳ ಹೆಸರನ್ನು ಸೂಚಿಸೋದು ಅಂಕಿತನಾಮ ಆಗುತ್ತೆ. ನದಿ ಅನ್ನೋದು ರೂಢನಾಮ ಆದರೆ ಆ ನದಿಗೆ ಕೊಟ್ಟಂಥ ಹೆಸರೇ ಅಂಕಿತನಾಮ ಆಗುತ್ತೆ. ಮತ್ತೊಂದು ಅನ್ವರ್ಥ ನಾಮ. ಅನ್ವರ್ಥ ನಾಮ ಅಂದರೆ ರೂಪ, ಗುಣ, ವೃತ್ತಿ, ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೇ ಅನ್ವರ್ಥನಾಮ. ಅಂದರೆ ರೂಪ, ಏನು ಸುಂದರವಾಗಿದ್ದಾನಪ್ಪ, ಏನು ಚೆಲುವ, ಏನು ಚೆಲುವೆ, ಏನು ಸುಂದರಿ ಅಂತ ಎಲ್ಲ ಹೇಳ್ತಾರಲ್ವ, ಅದು ಅನ್ವರ್ಥ. ವೃತ್ತಿ, ಅವನಿಗೆ ಏನು ಕೆಲಸ ಮಾಡ್ತಾನೆ? ಶಿಕ್ಷಕ, ಬಳೆಗಾರ, ಓಲೆಗಾರ, ಇದು ಅವನ ವೃತ್ತಿಯಾಗಿರುತ್ತೆ. ಸ್ವಭಾವಾದಿ ವಿಶೇಷವಾದ ಅರ್ಥಕ್ಕೆ ಅನುಗುಣವಾಗಿ ಇಟ್ಟ ಹೆಸರುಗಳೇ ಅನ್ವರ್ಥ ನಾಮ. ಉದಾಹರಣೆಗೆ ವ್ಯಾಪಾರಿ, ಯೋಗಿ, ಬಳೆಗಾರ, ಶಿಕ್ಷಕ, ವಿದ್ಯಾರ್ಥಿ. ಈಗ ನಾವು ಮೊದಲಿಂದ ಬಂದರೆ, ರೂಢನಾಮದಿಂದ ಬಂದರೆ ವ್ಯಕ್ತಿಯ ಹೆಸರು. ಈಗ ಭುವನ್ ಅನ್ನೋದು ಒಂದು ಹುಡುಗನ ಹೆಸರಾದರೆ, ಹುಡುಗ ಭುವನ್, ಅವನು ಏನು? ವಿದ್ಯಾರ್ಥಿ. ಹಾಗಾಗಿ ಅದನ್ನು ಅನ್ವರ್ಥನಾಮ ಅಂತ ಹೇಳ್ಬೋದು. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮಗಳನ್ನ ಮಾಡಿದ್ವಿ ಅಲ್ವಾ. ಇದಕ್ಕೆ ಒಂದು ಅಭ್ಯಾಸ ಚಟುವಟಿಕೆ. ಇಲ್ಲಿ ನಾನು ಕೆಲವು ಪದಗಳನ್ನ ಕೊಟ್ಟಿದ್ದೀನಿ. ಈ ಪದಗಳನ್ನ ನೀವು ಆಯಾಯ ಪಟ್ಟಿಯಲ್ಲಿ ಜೋಡಿಸ್ತಾ ಹೋಗಬೇಕು. ಉತ್ತರವನ್ನು ನೋಡೋಣ. ರೂಢನಾಮಕ್ಕೆ ವಿದ್ಯಾರ್ಥಿ, ಶಾಲೆ, ಮರ. ಅಂಕಿತನಾಮ ರಾಧಾ, ಬಸವ, ಬೆಂಗಳೂರು. ಅನ್ವರ್ಥನಾಮ ಸುಂದರಿ, ಗಾಯಕ, ಚೆಲುವೆ. ಉತ್ತರಗಳನ್ನ ನೀವು ಸರಿ ಮಾಡ್ಕೊಂಡ್ರಲ್ವಾ ಮಕ್ಕಳ? ಈಗ ಗೃಹಪಾಠ. ಇದು ನಿಮ್ಮ ಪಠ್ಯಪುಸ್ತಕದಲ್ಲೇ ಇದೆ. ಇದನ್ನು ನೀವು ಬರೆದು ನಿಮ್ಮ ಶಿಕ್ಷಕರಿಗೆ ತಿಳಿಸ್ಬೇಕಾಗತ್ತೆ. ಮಕ್ಕಳೇ, ಈ ದಿನದ ಪಾಠವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು TP ಪುಷ್ಪಲತಾ, ಸಹ ಶಿಕ್ಷಕಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಮಾಚಹಳ್ಳಿ, ಬೆಂಗಳೂರು ದಕ್ಷಿಣ ವಲಯ 1. ನಮಸ್ಕಾರಗಳು. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿ